ಸ್ವಲ್ಪ ದಿನದ ಹಿಂದೆ ನನ್ನ ಫ್ರೆಂಡ್ಸ್ ನಮ್ಮ ಅಮ್ಮನ ಮನೆಗೆ ಬಂದಿದ್ದರು ಮಗುನೆಲ್ಲ ನೋಡೋಣ ಅಂತ. ಸೊ ನಾನು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ತುಪ್ಪ ಎರಡೂ ಮಿಕ್ಸ್ ಮಾಡಿ ಬೇ ಲೀವ್ಸು, ಏಲಕ್ಕಿ, ಚಕ್ಕೆ, ಲವಂಗ, ಸ್ಟಾರ್ ಅನೀಸ್ ಅಥವಾ ನಿಮ್ದು ಇನ್ನೇನೇನು ಬಿರಿಯಾನಿ ಮಸಾಲೆ ಅಂತಲೇ ಒಂದು ಆರೆಂಜ್ ಕಲರ್ ಬರುತ್ತೆ, ಹೂ ಥರ ಇರುತ್ತೆ, ಅದು ಸೂಪರ್ ಇರುತ್ತೆ, ಅದನ್ನು ಹಾಕೋಬೋದು. ಅದಾದಮೇಲೆ ಗೋಡಂಬಿ ರೋಸ್ಟೆಡ್ ಇದು, ಸೊ ನಾನು ತುಂಬ ಜಾಸ್ತಿ ರೋಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಅದನ್ನ ಗೋಡಂಬಿ ಹಾಕ್ಕೊಂಡೆ, ನೀವು ಇನ್ನೇನೇ ಬೇಕಾದರೂ ಹಾಕ್ಕೋಬೋದು ಹೋಲ್ ಮಸಾಲಾನ. ಆಮೇಲೆ ಸ್ಲೈಸಸ್ ಮಾಡಿರೋ ಆನಿಯನ್ ಹಾಕಿದೆ. ಇದೊಂದು ಸ್ವಲ್ಪ ಬ್ರೌನ್ ಆಗೋ ತನಕ ಬಿಡಿ. ಬಿರಿಯಾನಿಗೆ ಎಸ್ಪೆಷಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಆನಿಯನನ್ನು ಬಿಟ್ಟರೆ, ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಬಿರಿಯಾನಿದು. ನೆಕ್ಸ್ಟು ನಾನು ಇದನ್ನು ಹಾಕ್ಕೊಂಡೆ, ತರಕಾರಿ ಜೊತೆ ಪನ್ನೀರ್ ಹಾಕ್ಕೊಂಡಿದ್ದೆ. ಪನ್ನೀರನ್ನ ನಾನು ಕಟ್ ಮಾಡಿ ಉಪ್ಪಿನ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿದ್ದೆ, ಅದನ್ನು ಹಾಕ್ಕೊಂಡೆ. ಅದಾದಮೇಲೆ ಹುರುಳಿಕಾಯಿ, ಆಲೂಗೆಡ್ಡೆ, ಕ್ಯಾರೆಟ್ ಹಾಕ್ಕೊಂಡೆ ಚಾಪ್ ಮಾಡಿರೋದು. ಅದಾದಮೇಲೆ ಫ್ರೋಝನ್ ಪೀಸ್ ಹಾಕ್ಕೊಂಡೆ, ಬಟಾಣಿ ಹಾಕ್ಕೊಂಡೆ, ಹಸಿದು ಹಾಕ್ಕೋಬೋದು. ನನಗೆ ಪ್ರೋಟೀನ್ ರಿಚ್ ಆಗಿ ಬೇಕಾಗಿತ್ತು ಬಿರಿಯಾನಿ, ಸೊ ರಾಜ್ಮಾ ಹಾಕ್ಕೊಂಡೆ. ಆಮೇಲೆ ಕಿಡ್ನಿ ಬೀನ್ಸ್ ಹಾಕ್ಕೊಂಡೆ. ನನಗೆ ಬಿರಿಯಾನಿ ಮತ್ತು ಪಲಾವಲ್ಲಿ ಕಿಡ್ನಿ ಬೀನ್ಸ್ ಇದ್ದರೆ ತುಂಬ ಇಷ್ಟ. ಅದಾದಮೇಲೆ ಮಸಾಲೆಗಳು ನೀವು ಏನು ಬೇಕಾದ್ರೂ ಹಾಕ್ಕೋಬೋದು, ಬಿರಿಯಾನಿ ಮಸಾಲೆ ಹಾಕ್ಕೋಬೋದು. ನಾನಿಲ್ಲಿ ಹಾಕಿರೋದು ಉಪ್ಪು, ಅಚ್ಕಾರದ ಪುಡಿ ಹಾಕೀನಿ, ಧನಿಯಾ ಪುಡಿ ಹಾಕೀನಿ, ಜೀರಿಗೆ ಪುಡಿ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಸಿನಿಮನ್ ಪೌಡರ್ ಹಾಕೀನಿ ಆ ಘಾಟಿಗೆ. ಆಮೇಲೆ ಅರಿಶಿನ ಹಾಕಿದೆ. ಆಮೇಲೆ ಅದೇ ಗರಂ ಮಸಾಲನೂ ಹಾಕಿದೆ ಸ್ವಲ್ಪ ನಾನು. ಅದಾದಮೇಲೆ ಸ್ವಲ್ಪ ಸಕ್ಕರೆ ಬೇಕಾದ್ರೆ ನಿಮ್ಗೆ ಹಾಕ್ಕೋಬೋದು, ಇಲ್ಲಾಂದರೆ ಖಂಡಿತ ಬೇಡ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬಿರಿಯಾನಿಗೆ ಬೇಡ. ಬಟ್ ನಾನು ಒಂದು ಸ್ವಲ್ಪ ಸಕ್ಕರೆ, ಸ್ವಲ್ಪ ನಿಂಬುಪ್ಪು ಹಾಕಿದೆ. ಅದಾದಮೇಲೆ ಪೆಪ್ಪರ್ ಪೌಡರು ಹಾಕಿದೆ, ಒಂದು ಸ್ವಲ್ಪ ಖಾರದ ಘಾಟಿರಲಿ ಅಂತ. ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಟೊಮ್ಯಾಟೊ ಹಾಕಿದೆ ನಾನು. ಟೊಮ್ಯಾಟೊ ನಿಮಗೆ ಬೇಕಾದ್ರೆ ಹಾಕ್ಬೋದು, ಬಿರಿಯಾನಿಗೆ ಇಷ್ಟ ಇಲ್ಲ ಅಂದರೆ ಬೇಡ, ದಟ್ ಇಸ್ ಕಂಪ್ಲೀಟ್ಲಿ ಯೋರ್ ಚಾಯ್ಸ್. ಬಟ್ ನನಗೆ ಎಲ್ಲ ತರಕಾರಿನೂ ಇಷ್ಟ ಇರೋದ್ರಿಂದ ನನ್ನ ಮನೇಲಿ ಏನೇನಿತ್ತು ಎಲ್ಲದೂ ಹಾಕಿದೆ. ಮೊಸರು ಬಿರಿಯಾನಿಗೆ ಹಾಕೋದು ತುಂಬ ಇಂಪಾರ್ಟೆಂಟ್ ಅಂತ ನಂಗೆ ಅನಿಸುತ್ತೆ. ಆ ಟ್ಯಾಂಗಿ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ನೆಕ್ಸ್ಟ್ 1 ಲೋಟ ಅಕ್ಕಿನ ನಾನು ತೊಳ್ಕೊಂಡು ಹಾಕ್ಕೊಂಡೆ. 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೋಬೇಕು, ಅದಕ್ಕಿಂತ ಜಾಸ್ತಿ ತರಕಾರಿಗೆ ಅಂತ ಬೇಡ, ಇಲ್ಲಾಂದರೆ ಮುದ್ದೆ ಆಗೋಗುತ್ತೆ. ಅದಿನ್ನೇನು ಕುದೀತಾ ಇದೆ ಅಂದಾಗ ನಾನು ನೆಕ್ಸ್ಟು ತುಪ್ಪ ಹಾಕ್ಕೊಂಡೆ. ತುಪ್ಪ ಹಾಕೋದ್ರಿಂದ ಒಂಚೂರು ಅಂಟ್ಕೊಳ್ಳಲ್ಲ ಒಂದೊಂದು ಕಾಳಿಗೆ, ಆ್ಯಂಡ್ ತುಂಬ ಚೆನ್ನಾಗಿ ಒಂಥರ ಫ್ಲಫಿ ಆಗುತ್ತೆ ಬಿರಿಯಾನಿ, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ 3 ಕೂಗಿಸ್ಕೊಂಡೆ. 3 ಕೂಗಿಸಿ ನಾನೇ ಮ್ಯಾನ್ಯಲ್ ಆಗಿ ಕೂಗಿದ ತಕ್ಷಣ ಗಾಳಿ ತೆಗೆದ್ಬಿಟ್ಟೆ, ವಿಸಲಿಂದ ಕುಕ್ಕರಿಂದ ಗಾಳಿ ತೆಗೆದ್ಬಿಟ್ಟೆ. ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ. ನಿಮಗೆ ಗಾಳಿ ತೆಗಿಯೋದೇನು ಬೇಡ, ಅದು ಹಾಗೆ ಕೂಲಾಗಲಿ ಅಂದರೆ 2 ಕೂಗು ಸಾಕು. ತೆಗಿತೀನಿ. ಫುಲ್ ಘಮ್ ಅಂತಾಯಿತು ನಮ್ಮ ಮನೆ ಅಡುಗೆ ಮನೆಯೆಲ್ಲ. ನನ್ನ ಫ್ರೆಂಡ್ಸು ಹೇಳಿದ್ರು ತುಂಬ ಚೆನ್ನಾಗಿತ್ತು ಅಂತ. ನಾನು ಮಾಡಿರೋದ್ರಲ್ಲಿ ಬಿರಿಯಾನಿ ಇದೆ ಫಸ್ಟ್ ಇಷ್ಟು ಚೆನ್ನಾಗಾಗಿದ್ದು. ನೀವು ಏನೇನು ತರಕಾರಿ ಬೇಕೋ ಎಲ್ಲ ಹಾಕ್ಕೋಬೋದು, ಏನೇನು ಮಸಾಲೆ ಬೇಕೋ ಎಲ್ಲ ಹಾಕ್ಕೋಬೋದು. ಬಿರಿಯಾನಿ ಮಸಾಲೆ ಇದ್ದರೆ ಬಿರಿಯಾನಿ ಮಸಾಲೆನೇ ಹಾಕ್ಕೋಬೋದು. ನಮ್ಮ ಹತ್ರ ಬಿರಿಯಾನಿ ಮಸಾಲೆ ಅವಾಗಿರಲಿಲ್ಲ, ಸೊ ನಾನು ಮನೇಲಿ ಏನೇನಿತ್ತು ಎಲ್ಲ ಹಾಕಿದ್ದೆ. ಬಟ್ ಬಿರಿಯಾನಿ ಮಸಾಲೆ ಇಲ್ಲ ಅಂದರೆ ಸಿನಿಮನ್ ಪೌಡರು ಮತ್ತು ಪೆಪ್ಪರ್ ಪೌಡರ್ ಆಮೇಲೆ ಮೊಸರು ಇಸ್ ಅ ಮಸ್ಟ್ ಅಂತಲೇ ಹೇಳ್ತೀನಿ ನಾನು. ಇಲ್ಲಾಂದರೆ ಆ ಬಿರಿಯಾನಿ ಫ್ಲೇವರ್ ಬರೋಲ್ಲ. ಎಸ್ಪೆಷಲಿ ನಾವು ವೆಜಿಟೇರಿಯನ್ಸ್ಗೆ ಬಿರಿಯಾನಿ ಆ ಫ್ಲೇವರ್ ಬರಬೇಕು ಅಂದರೆ ಒಂದು ಸ್ವಲ್ಪ ಮಸಾಲೆ ಜಾಸ್ತಿ ಹಾಕಲೇಬೇಕಾಗತ್ತೆ, ಇಲ್ಲಾಂದರೆ ಪಲಾವ್ ಥರನೇ ಅನಿಸುತ್ತೆ. ಸೊ ಇಷ್ಟ ಆಗಿದ್ರೆ ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್.